140 ಎಕರೆ ಬೋಗಸ್ ಆಗಿರೋದಿಲ್ಲಿ. ಅಗಲಕೋಟೆ ಇತ್ತ ಇಲ್ವಾ ಸ್ಕೂಲು ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಸ್ಕೂಲೇ ಇಲ್ಲ. ಶಾಸಕರ ಮೊನ್ನೆ ಬಂದೆಲ್ಲ ಹೇಳೋಗಿದ್ದಾರೆ 52 ಎಕರೆ ಏನೋ ಜಮೀನಿದೆ, ಒತ್ತುವರಿ ಆಗಿಲ್ಲ ಅಂತ. ಒತ್ತುವರಿ ಆಗಿರೋದಕ್ಕೆ ಸಾಕ್ಷಿ ಅಲ್ಲಿದೆ. ಎಲ್ಲಿ ಬೋಗಸ್ ದಾಖಲೆಗಳಾಗಿರೋದಕ್ಕೆ ಸಾಕ್ಷಿ ಇಲ್ಲಿದೆ. ನೀಟಾಗಿ ಕೊಟ್ಟಿದ್ದೀನಿ. ಇಲ್ಲಿ ಯಾರು ವೈಯಕ್ತಿಕವಾಗಿ ಯಾರ ಮೇಲೂ ಅಲ್ಲ. ಇದು ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಹೊರ ರಾಜ್ಯಗಳಿಂದ ಬಂದು ನಮ್ಮ ಜಮೀನನ್ನ ಲೂಟಿ ಮಾಡ್ತಾವ್ರಲ್ಲ, ಅದನ್ನ ತಡಿಲಿಲ್ಲ ಅಂದ್ರೆ ನಮ್ಮ ಜನಕ್ಕೆ, ಇಲ್ಲಿ ಬಡವರಿರೋರಿಗೆ, ಇಲ್ಲಿ ರೈತರಿಗೆ ಒಂದು ಸೈಟ್ ಕೂಡ ಉಳಿಯಲ್ಲ. ಇದಕ್ಕೆಲ್ಲರೂ ನಿಮ್ಮ ಸಹಕಾರ ಕೇಳ್ತೀನಿ. ನಾನು ಮಾಡ್ತಾ ಇರೋದು ತಪ್ಪಾಗಿದ್ರೆ ನೀವು ಹೇಳ್ಬೇಕು, ಇಂತಿಂಥ ತಪ್ಪು ಮಾಡ್ತಾ ಇದ್ರೆ. ರಾಜಕೀಯ ಏನೂ ಇಲ್ಲ ಇದರಲ್ಲಿ. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಏನೂ ಮಾತಾಡ್ತಾ ಇಲ್ಲ, ಪಕ್ಷದ ವಿರುದ್ಧ ಏನೂ ಮಾತಾಡ್ತಾ ಇಲ್ಲ, ಲೂಟಿಕೋರರ ವಿರುದ್ಧ ಮಾತಾಡ್ತಾ ಇದ್ದೀನಿ. ಏನು ಫ್ರಾಡ್ ಡಾಕ್ಯುಮೆಂಟ್ಸ್ ಮಾಡಿ ದಂಧೆ ಹಿಡಿದ್ಬಿಟ್ಟಾರೆ. ಮೊದಲು ಡಕಾಯ್ತಿ ನಡೀತಾ ಇದ್ರು, ಚೈನ್ ಸ್ನ್ಯಾಚಿಂಗು, ಮರ್ಡರ್ಗಳು ಮಾಡ್ತಾ ಇದ್ರು, ಅದೆಲ್ಲ ಬಿಟ್ಬಿಟ್ಟವ್ರು ಈಗ. ದಿಸ್ ಇಸ್ ಕಾಲ್ಡ್ ಲ್ಯಾಂಡ್ ಟೆರರಿಸಮ್. ಲ್ಯಾಂಡ್ ಟೆರರಿಸಮ್ ಇದು. ಇದರಲ್ಲಿ ಸ್ಲೀಪರ್ ಸೆಲ್ಸು ಅವೆ. ಸಡನ್ನಾಗಿ ಆಕ್ಟಿವೇಟ್ ಆಗಿಬಿಡ್ತಾರೆ. ಒಬ್ಬ ಡಾಕ್ಯುಮೆಂಟ್ ಮಾಡ್ತಾನೆ, ಒಬ್ಬ ಬಂದು ಅದನ್ನ ಇನ್ಸರ್ಟ್ ಮಾಡ್ತಾನೆ, ಒಬ್ಬ ಬಂದು ಎಲ್ಲ ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ತಾನೆ, ಇನ್ನೊಬ್ಬ ಬಂದು ಬಂಡವಾಳ ಹಾಕೋರ್ನ ಕರ್ಕೊಂಬರ್ತಾನೆ. ಇದ್ರ ಎಲ್ಲ ಮಾಡ್ಕೊಂಡು ತಿಂದೋಗ್ತಾರೆ. ಅವ್ರ ಹೆಸರು ಎಲ್ಲೂ ಇರಲ್ಲ ಇದರಲ್ಲಿ. ಈ ಮಾಡಿರೋ ಇಷ್ಟು ಜನದ ಹೆಸರುಗಳು ಎಲ್ಲೂ ಇರಲ್ಲ. ಇದಕ್ಕೆ ರಕ್ಷಣೆ ಮಾಡೋಕ್ಕೆ ನಮ್ಮಂಥ ರಾಜಕಾರಣಿಗಳು ಬೇರೆ ಇರ್ತೀವಿ. ಬಂದು ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ, ಇಲ್ಲ ಐತಂತೆ ಹೋಯ್ತಂತೆ, ಎಲ್ಲದೇ ಒಳಗಡೆ ಬರೀ ಅದೇ ಎಲ್ಲ ಕೊಳ್ಳೆ ಹೊಡೆದಾಗ್ಯದ. ಇನ್ನಾರು ಎಚ್ಚೆತ್ಕೋಬೇಕ್ರಿ ನಾವು ಜನಪ್ರತಿನಿಧಿಗಳು. ಇಂಥವಕ್ಕೂ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮೇಲೆ FIR ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ವಾ? ಬರೀ ಆಂಧ್ರದವ್ನು ಬಂದು ಮಾಡ್ಸಕ್ಕಾಗ್ತದ? ಆ ಮಾಡಿಸಿದವರು, ಸುಳ್ಳು FIR ಮಾಡಿಸಿದವರು, ಈ ಮಾರಮ್ಮನ ಮೇಲೆ ಆಣೆ ಇಟ್ಟಿದ್ದವರು, ಇವ್ರಿಗೆಲ್ಲ ಅನುಭವಿಸ್ತಾರೆ. ಇದು ನಾನು ಮಾಡಿರೋದು ಅಲ್ಲೇ ಅಲ್ಲ, ಒಬ್ಬ ಮನುಷ್ಯ ಮಾಡಕ್ ಸಾಧ್ಯನೇ ಇಲ್ಲ. ದೈವ ಕೃಪೆ ಇದು. ಎಲ್ಲ ಡಾಕ್ಯುಮೆಂಟ್ಸ್ ನನಗೆ ಸಿಗ್ತಾ ಇರೋದು, ಇವತ್ತು SIT ಆಗಿರೋದು ದೇವರ ಕೃಪೆ ಅಂತ ಹೇಳ್ತೀನಿ. ಹೌದಾ? ನೀಟಾಗಿ ಹೇಳಿದ್ದೀನಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೂ ಕೊಡ್ತೀನಿ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾರ ಡೌಟ್ಸ್ ಇದ್ರೆ ಇವಾಗಲೇ ಕೇಳ್ರಿ, ಇವಾಗಲೇ ಆನ್ಸರ್ ಮಾಡ್ತೀನಿ. ಕೂತ್ಕೊಂಡು ನಿಂತ್ಕೊಂಡೆ ಮಾತಾಡ್ತೀನಿ, ಹೇಳ್ತೀನಿ. ಏನಾರು ಇದ್ರಲ್ಲಿ ಡೌಟ್ ಇದ್ರೆ 90 ಎಕರೆ ಬರೀ ನೋಡ್ರಿ. ಲ್ಯಾಂಡ್ ಕಂಟಿನ್ಯೂ ಟು ಬಿ ಗೋಮಾಳ ಓವರ್ ದೀಸ್ ಟ್ರೀಸ್. Tank bed stated hence the right over the trees. Right over the trees. ಪ್ರಾಪರ್ಟಿ ಇವ್ರದಲ್ಲ, ಬರೀ ಮರಗಳ ಮೇಲೆ ಮಾತ್ರ. ಪಾಣಿ ಹೆಂಗಾಯ್ತು? ನಾನು ಕೇಳಿದ್ದು ಬರೀ 51 ಎಕರೆ ಸ್ಕೂಲ್ ಜಮೀನ. ನಮಗೆ ಸಿಗ್ತಾ ಇರೋದು 100 ಎಕರೆ ಎಕ್ಸ್ಟ್ರಾ ಬೋನಸ್. ಈ ರೈತರಿಗೆ ದಾರಿ ಬಿಟ್ಬಿಟ್ಟಿದ್ರೆ ಸಮಸ್ಯೆ ಇರ್ತಾರಲ್ಲ. ನನ್ನ ಮೇಲೆ ಸುಳ್ಳು FIR ಹಾಕ್ಸಿಲ್ಲ ಅಂದಿದ್ರೆ ಇವೆಲ್ಲ ತೋಡ್ತಾನೂ ಇರ್ಲಿಲ್ಲ. ಯಾವಾಗ ಗಟ್ಟಿ ಆಗ್ತದೆ ಮನ್ಸು, ಮಾಡಬಾರ್ದು ಮಾಡಕ್ ಹೋದ್ರೆ ಆಗಬಾರ್ದು ಆಗೋಗ್ಬಿಡ್ತದೆ. ಮಾರಮ್ಮನ್ನ ಇಲ್ಲಿ ಪ್ರಮಾಣ ಮಾಡಿ